ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತಂದರೆ ಇವಾಗ 6 ಗಂಟೆ ಆಗಿದೆ. ಇವಾಗ 6 ಗಂಟೆ ಆಯಿತು. ಒಳಗೆಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಹೊರಗಡೆ ಒಂದೇ ಕೆಲಸ ಇರೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ, ವಿಡಿಯೋ ಮಾಡಬೇಕಂತಂದು. ಓಕೆ, ಇವಾಗ ನಾನು ಹೊರಗಡೆ ಎಲ್ಲ ಒರೆಸಿ ನೀಟಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೂ ವೀಡಿಯೋನ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ವಿಡಿಯೋ ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ಹೊಸ ವೀಡಿಯೋಸ್ ಹಾಗೂ ರೆಸಿಪೀಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ. ಇನ್ನು ಇವಾಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಲೇಟಾಗಿ ಎದ್ದೇಳಬೇಕಂತಂದ್ರೇ ಆಗೋದಿಲ್ಲ. ಸ್ವಲ್ಪ ಬೇಗನೆ ಎದ್ದೇಳಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಇವಾಗ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ. ಮನೆಗೆಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಏನಪ್ಪ ಅಂತಂದರೆ ಹೊರಗಡೆ ಸಹ ನಮ್ಮ ಅತ್ತೆಯವರೆಲ್ಲ ಕೆಲಸ ಮುಗಿಸಿದ್ರು. ಮುಸುರಿ ಹಾಗೂ ಕಸ ಇರ್ತಾವೆಲ್ಲ ಎಲ್ಲದೂ ಮುಗಿಸಿದ್ರು. ನಾನು ಒಳಗಡೆ ಬಂಡಿ ಎಲ್ಲ ಕ್ಲೀನ್ ಮಾಡಿ ಹಾಗೂ ಕಸ ಎಲ್ಲ ಅಂದು ಬಂಡೆ ಒರೆಸ್ಕೊಂಬಂದಿದ್ದಾಯಿತು. ಇವಾಗ ಹೊರಗಡೆ ಒಂದೇ ಇಲ್ಲ, ಬಾಗಿಲು ಮುಂದೆ ಒಂದೇ ಇರೋದು. ಬಾಗಿಲೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಹಾಕಿ ಒಳಗಡೆ ಹೋಗೋದು, ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಳೋದೊಂದೇ. ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಅಷ್ಟು ರಂಗೋಲಿ ಪರ್ಫೆಕ್ಟಾಗಿ ಬರೋದೇ ಇಲ್ಲ. ನನಗೆ ಏನು ಬರುತ್ತೋ, ಯಾವ ರಂಗೋಲಿ ಬರ್ತಾ ಇರ್ತೋ ಅವ್ರು ರಂಗೋಲಿ ಒಂದೇ ಹಾಕೋದು. ನಾನು ಇವಾಗ ರಂಗೋಲಿ ಹಾಕೋದೆಲ್ಲ ಕಮ್ಮಿ ಮಾಡಿದ್ದೀನಿ. ಮುಂದೆ ಏನಪ್ಪ ಅಂತಂದರೆ ರಂಗೋಲಿ ಹಾಕ್ಬೇಕಂದ್ರೆ ತುಂಬ ಇಷ್ಟ ಆಗ್ತಿತ್ತು. ಬುಕ್ದಾಗೆಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ನನಗೆ ಯಾವ ರಂಗೋಲಿ ಇಷ್ಟನೋ ಆ ರಂಗೋಲಿ ಎಲ್ಲ ಹಾಕಿ ಹೋಗ್ತಾಯಿದ್ದೆ. ಇವಾಗ ಮಕ್ಕಳಾಗಿ ಮತ್ತು ಹುಡ್ರಿಗೆಲ್ಲ ಲಂಚ್ ಬಾಕ್ಸ್ ಕಟ್ಟಬೇಕು, ಹಾಗೂ ಹುಡ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಅವ್ರನ್ನ ರೆಡಿ ಮಾಡಬೇಕು, ಇದ್ರಾಗೆ ಸರಿ ಹೋಗುತ್ತೆ ಅಲ್ವಾ. ಅದಕ್ಕೆ ಯಾವುದೋ ಒಂದು ರಂಗೋಲಿ ಬಿಡಿಸಿ ಹೋಗ್ತಾ ಇರ್ತೀನಿ ಅಷ್ಟೇ. ಮೊದಲಿಗೆಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕೆಲ್ಲ ನಾನು ಈ ರಂಗೋಲಿ ಮೇಲೆ ಭಾಳ ಇಷ್ಟ ಇರ್ತಿತ್ತು. ಆ ರಂಗೋಲಿ ಎಲ್ಲ ಬಿಡಿಸಿ ಒಂದು ನೋಟ್ಸಲ್ಲಿ ಇಟ್ಕೊಳ್ತಾ ಇದ್ದೆ. ಇವಾಗ ಏನು ನೋಟ್ಸ್ ಏನು ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೆ ಯಾವ ರಂಗೋಲಿ ಬರುತ್ತೋ, ಯಾವ್ದು ಬರ್ತಾ ಇರ್ತವೋ ಅದನ್ನೊಂದೇ ನಾನು ವಿಡಿಯೋ ಮಾಡಿಟ್ಕೊಳ್ತಾ ಇರ್ತೀನಿ. ಇವತ್ತು ನೋಡ್ತಾ ಇದ್ರಲ್ಲ, ನಾನು ಎಲೆ ಗಿಡಕ್ಕೆಲ್ಲ ನೀರು ಹಾಕಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾನು ಮುಗೀತು, ಕೆಲಸ ಎಲ್ಲ ಮುಗೀತು. ನಾನು ಸಹ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದೆ. ಇವಾಗ ಮುಖ ಒರೆಸ್ಕೊಂಡು ಎಲ್ರಿಗೂ ಸಹ ನೀರು ಬಿಸಿ ಮಾಡಿ ಕೊಡಬೇಕು. ಎಲ್ಲರೂ ಸಹ ನೀರು ಕುಡಿತಾ ಇರ್ತಾರೆ. ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿದ್ರಪ್ಪ ಅಂತಂದರೆ ಒಮ್ಮೆಟೆ ಟಿಫನಿಗೆ ಬರ್ತಾರೆ ಸ್ನಾನ ಮಾಡಿಕೊಂಡು. ಇವಾಗ ಮಕ್ಕಳಿಗೆ ಟೈಮ್ 6:30 ಆಗಿದೆ. 6:30ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. ಡೈಲಿನೂ ಸಹ 6:30ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. 6:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ರೆ 7:30ಗೆಲ್ಲ ಅಡುಗೆ ಮುಗಿದೋಗುತ್ತೆ. ಒಂದು ತಾಸಲ್ಲೇ ಅಡುಗೆ ಎಲ್ಲ ಮುಗೀತು. ಮಕ್ಕಳಿಗೆ ಟಿಫಿನ್ ನೀಡಿಕೊಡೋದು, ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟೋದು, ಅವರಿಗೆ ರೆಡಿ ಮಾಡೋದು, ಇಷ್ಟಾಗೆ 9 ಗಂಟೆ ಆಗೋಗುತ್ತೆ. 8 ಗಂಟೆ 8:30 ಆಗೋಗುತ್ತೆ. ಅವ್ರು ಟಿಫಿನ್ ಮಾಡಿ ಅವ್ರನ್ನ ಕಳಿಸೋತ್ಲೆ 8:30 ಆಗೋಗುತ್ತೆ. ಇವಾಗ ನಾನು ಒಳಗಡೆ ಬಂದು ಗ್ಯಾಸ್ ಎಲ್ಲ ನೀಟಾಗಿ ತೊಳ್ಕೊಂಡಿದ್ನಲ್ವ, ಇವಾಗ ಒಲೆ ಎಲ್ಲ ಇಟ್ಟು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಕುಡಿತೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ನೀರೆಲ್ಲ ಬಿಸಿ ಮಾಡ್ಕೊಂಡು ಕುಡಿದು ಇನ್ನು ಲಂಚ್ ಬಾಕ್ಸಿಗೆ ರೆಡಿ ಮಾಡೋದು ಒಂದೇ. ನಿಜವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲಪ್ಪ ಅಂತಂದರೆ ಪ್ಲೀಸ್ ಡೈಲಿ ರೊಟೀನ್ ನೋಡೋರು ಇನ್ನೂ ನಿಮ್ಗೆ ಏನೆಲ್ಲ ಇಷ್ಟ ಆಗಿಲ್ಲಪ್ಪ ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಏನು ಅನ್ನೋದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ, ನೀವು ಕಮೆಂಟ್ ಮಾಡಿದ್ರಪ್ಪ ಅಂತಂದರೆ ನಮಗೂ ಸಹ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಯಾವ ಥರ ವಿಡಿಯೋ ಮಾಡಬೇಕು ಏನು ಅಂತಂದು. ಓಕೆ, ಇವಾಗ ನಾನು ಸಹ ನೀರು ಕುಡಿತಾ ಇದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ನಾನು ಈ ಥರ ನೀರು ಕುಡಿದು ಕುಂದ್ರೋದು. ಆಮೇಲೆ ಏನಪ್ಪ ಅಂತಂದರೆ ಬರೀ ಬ್ಯುಸಿ ಆಗಿಬಿಡ್ತೀನಿ. ಅಡುಗೆ ಮಾಡೋದು, ಮಕ್ಕಳು ರೆಡಿ ಮಾಡೋದು, ಇದರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಇವಾಗ ನಮ್ಮ ಅವರಿಗೆ ಎಲ್ಲರಿಗೂ ಸಹ ಕಾಫಿ ಮಾಡಿಕೊಡ್ಬೇಕು. ಓಕೆ, ನೋಡ್ತಾ ಇದ್ರಲ್ವ, ಇವಾಗ ಎಲ್ರಿಗೂ ಸಹ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಊಟಕ್ಕೆ ಏನು ಮಾಡಬೇಕು ಅಂದರೆ ಪಡ್ಡು ಮಾಡ್ತಾಯಿದ್ದೆ. ಮಂಗಳವಾರ ಆಗಿರೋದ್ರಿಂದ ಪಡ್ಡಿ ನೆನೆ ಹಾಕಿದ್ದೆ. ನಾನು ಸೋಮವಾರನೇ ಪಡ್ಡಿಗೆ ನೆನೆ ಹಾಕಿದ್ದೆ. ಪಡ್ಡಿದು ವೀಡಿಯೋ ಮಾಡೋಣ ಅಂತಂದು ಇವತ್ತು ಪಡ್ಡಿನ ವೀಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನಾನು ಆವಾಗಲೇ ಸುಪ್ರಿಯ ಪಾಕಶಾಲೆಯಲ್ಲಿ ನಾನು ತಿಳಿಸ್ಕೊಟ್ಟಿನಿ ಸಹ. ಅದು ಏನಾದರೂ ವೀಡಿಯೋಸ್ ನಿಮಗೆ ಯಾವ ಥರ ರೆಡಿ ಮಾಡಬೇಕು ಪಡ್ಡಿನಿಟ್ಟು ಏನು ಅಂತಂದು ನಿಮಗೆ ಬೇಕು ಅಂತಂತಂದರೆ ಸುಪ್ರಿಯ ಪಾಕಶಾಲೆಯಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ. ಓಕೆ, ಇವಾಗ ನಾನು ಕಾಫಿ ಪೌಡ್ರ್ ಸಿಗುತ್ತೆ ಅಲ್ವಾ, ಮಾರುತಿ ಕಾಫಿ ಪೌಡ್ರನ್ನೇ, ಅದರಲ್ಲಿಂದನೇ ನಾನು ಕಾಫಿ ಮಾಡೋದು. ಓಕೆ, ಇವಾಗ ನಾವು ಒಂದೊಂದ್ಸಲ ಕಾಫಿ ಕುಡಿದ್ರೆ ಕುಡಿತೀವಿ, ಇಲ್ಲಪ್ಪ ಅಂತಂದರೆ ಇಲ್ಲ. ನಮ್ಮ ಅವರಿಗಂತೂ ಕಾಫಿ ಬೇಕೇ ಬೇಕು ಅವರಿಗಂತೂ. ಓಕೆ, ಇವಾಗ ನಾನು ಸಹ ನಮ್ಮ ಅತ್ತೆ ಹಾಗೂ ನಮ್ಮ ಮನೆಯವರಿಗೆ ಹಾಗೂ ನಮ್ಮ ಅವರಿಗೆ ಕಾಫಿ ಕೊಟ್ಟೆ. ನಾನು ಕಾಫಿ ಕುಡಿಯೋದೇ ಇಲ್ಲ. ನನಗೆ ಇಷ್ಟ ಆಯಿತು ಅಂತಂದರೆ ಕಾಫಿ ಕುಡಿತೀನಿ, ಇಲ್ಲಪ್ಪ ಅಂತಂದರೆ ಇಲ್ಲ. ಓಕೆ, ಎಲ್ರಿಗೂ ಸಹ ಕಾಫಿ ಕುಡಿತಾ ಇದ್ದೀನಿ.
ಓಕೆ, ನೋಡ್ತಾ ಇದ್ರಲ್ವ ಎಲ್ರಿಗೂ ಸಹ ಕಾಫಿ ಕೊಟ್ಟಿದ್ದಾಯಿತು. ನಾನು ಸಹ ಕಾಫಿ ಕೊಟ್ಟು ಬಂದು ಇವಾಗ ನಾನು ಚಟ್ನಿಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶೇಂಗಾ ಬೀಜ ಹಾಗೂ ಈರುಳ್ಳಿ, ಪುದೀನ ಸೊಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ ಚಟ್ನಿಗೆ. ಚಟ್ನಿ ರೆಸಿಪಿ ಸಹ ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಸುಪ್ರಿಯ ಪಾಕಶಾಲೆಗೆ ಸಬ್ಸ್ಕ್ರೈಬರ್ ಆಗಿ. ಓಕೆ, ಇವಾಗ ನಾನು ಒಂದು ಸೈಡಿಗೆ ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ರೈಸ್ ಅಪ್ ಅಂತಂದರೆ ನಮ್ಮ ಮನೆಯವರಿಗೆ ಪಡ್ಡು ಕಟ್ಕೊಂಡು ಹೋಗೋದೇ ಇಲ್ಲ, ಬುತ್ತಿ ಬಾಕ್ಸಿಗೆ ರೈಸ್ ಕಟ್ಕೊಂಡು ಹೋಗ್ತಾರೆ. ಅದಕ್ಕೆ ರೈಸ್ನ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರಿದು ನಾನು ಮಿಕ್ಸಿ ಜಾರಿಗೆ ತಗೊಂಡಿದ್ದಾಯಿತು. ಇವಾಗ ನಾನು ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನೂ ಸಹ ನೀಟಾಗಿ ಹುರಿದು ಸ್ವಲ್ಪ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸೈಡಲ್ಲಿ ಇಟ್ಕೊಂಡು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಇವಾಗ. ಓಕೆ, ಇವಾಗ ಚೆನ್ನಾಗಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಶೇಂಗಾ ಚಟ್ನಿ ಇದಕ್ಕೆ ಇಡ್ಲಿ ಚಟ್ನಿಗೆ, ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇಡ್ಲಿ ಚಟ್ನಿ. ಇಲ್ಲಪ್ಪ ಅಂತಂದರೆ ಟೇಸ್ಟ್ ಬರೋದೇ ಇಲ್ಲ. ಅದಕ್ಕೆ ಇವಾಗ ನಾನು ಶೇಂಗಾ ಹಾಗೂ ಪುಟಾಣಿ ಹಾಗೂ ಹಸಿಮೆಣ್ಸಿನ್ಕಾಯಿ, ಪುದೀನ ಹಾಗೂ ಅಲ್ಲನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಪ್ಪ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಇವಾಗ ನಾನು ಶೇಂಗಾನ ಇಡ್ಲಿ ಚಟ್ನಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇಡ್ಲಿ ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ವ ಇಡ್ಲಿ ಚಟ್ನಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇಡ್ಲಿ ಚಟ್ನಿ ರೆಡಿ ಮಾಡಿದ್ರಪ್ಪ ಅಂತಂದರೆ ಚಟ್ನಿ ರೆಡಿ ಆಗುತ್ತೆ. ಓಕೆ, ಇವಾಗ ನೋಡ್ತಾ ಇದ್ರಲ್ವ ಇವಾಗ ಚಟ್ನಿ ರೆಡಿ ಆಯಿತು. ನನ್ನ ಮಕ್ಕಳು ಸಹ ರೆಡಿಯಾಗಿ ಬಂದರು. ಇವಾಗ ನೋಡ್ತಾ ಇರೋಲ್ಲ ನಮ್ಮ ಸಾತ್ವಿಕ ರೆಡಿ ಆದ, ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಬಂದು ಹೇಗೆ ನೋಡ್ತಾ ಇದ್ದಾನೆ ನೋಡಿ. ನನಗೆ ಪಡ್ಡು ಹಾಕಿಕೊಡು ಅಂತ ಕೇಳ್ತಾ ಇದ್ದ. ಇಲ್ಲ ತಡಿ ಹಾಕಿಕೊಡ್ತೀನಿ ಇವಾಗ ಅಂತಂದು ಅವನಿಗೆ ನಿಲ್ಲಿಸ್ಕೊಂಡೆ. ಹಿಟ್ಟನ್ನ ನಾನು ಒಂದು ಸಣ್ಣ ಡಬ್ರಿಯಲ್ಲಿ ತಗೊಂಡು ಈ ಥರ ಡಬ್ಬಿಯಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಉಳಿಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಪಡ್ಡಿಗೆ ಅಷ್ಟೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾ ಪುಡಿ ಹಾಕ್ಕೊಳ್ತಾ ಇರ್ತೀನಿ. ಸೋಡಾ ಪುಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು. ಶುಗರ್ ಆ್ಯಡ್ ಮಾಡೋದ್ರಿಂದ ಪಡ್ಡು ಟೇಸ್ಟಿಯಾಗಿ ಬರ್ತವೆ ಹಾಗೂ ರುಚಿಯಾಗಿರ್ತವೆ, ಗರಿಯಾಗಿರ್ತವೆ ಅಂತಂದು ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರು ಹಾಗೂ ಸೋಡಾ ಪುಡಿ, ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಪಡ್ಡು ಎಲ್ಲ ರೆಡಿ ಆಗ್ತವೆ. ಓಕೆ, ನೋಡ್ತಾ ಇದ್ರಲ್ವ ಅವನಿಗೆ ಹೇಗೆ ನಾನು ಮಾಡೋದನ್ನು ಏನೇನು ಪ್ರತಿಯೊಂದೂ ಸಹ ನೆನ್ಪಿಟ್ಕೊಳ್ತಾನೆ ಹಾಗೂ ಪ್ರತಿಯೊಂದನ್ನು ನೋಡೋಕೆ ಬರ್ತಾನೆ. ನಾನು ಮಾಡ್ತೀನಿ ಅಂತಂದು. ಇವಾಗ ನಾನು ನೀರಿನ ಬಾಟ್ಲಿ ತುಂಬ್ತಾ ಇದ್ದೀನಲ್ವ ಅದನ್ನು ಸಹ ತುಂಬಿ ಇವಾಗ ಅವ್ರ ಅಕ್ಕಗೆ ಕೊಡ್ತಾ ಇದ್ದೀನಿ. ನಮ್ಮ ಸಾನ್ವಿಗೆ ನೀರಿನ ಬಾಟ್ಲಿ ಒಯ್ತಾಳಲ್ವ, ಸಾನ್ವಿಗೆ ನೀರಿನ ಬಾಟ್ಲಿ ಕೊಡ್ತಾ ಇದ್ದ. ಬಾಟ್ಲಿನ ಕೊಡ್ತೀನಿ ಅಂತಂದು ಓಕೆ ತಗೊಂಡು ಹೋಗು ಕೊಡು ಅಂತಂದೆ. ಮತ್ತೆ ಬಂದು ಇಲ್ಲೇ ಏರಿದ ನೋಡಿ, ಒಂದು ಸ್ವಲ್ಪ ಕಟ್ಟೆ ಇದೆ ಅಷ್ಟೇ. ಅದನ್ನು ಆತ ಏರಿ ಸ್ವಲ್ಪ ನೋಡೋಕ್ಕಂತ ನಿಂತ್ಕೊಂಡು ನಾನು ಯಾವ ಥರ ಮಾಡ್ತೀನಿ ಪಡ್ಡು ಏನು ಅಂತಂದು ಅದು ನೋಡ್ಬೇಕಂದ್ರೆ ತುಂಬ ಇಷ್ಟ ಅವನಿಗೆ. ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅವನು. ಓಕೆ ಆಯ್ತು ನೋಡು ಅಂತಂದು ನಾನು ಸುಮ್ಮನೆ ಆದೆ. ತಮಗೇನಾದರೂ ಕೈ ನೋಯಿತು ಅಂತಂದರೆ ಅವರೇ ಬಿಡ್ತಾರಲ್ವ, ಅದಕ್ಕೆ ನಾನು ಅದಕ್ಕೇನು ಹೇಳೋಕ್ಕೋಗಿಲ್ಲ, ನೋಡಲಿ ಬಿಡಂತ ಸುಮ್ಮನೆ ಆದೆ. ಓಕೆ, ಇವಾಗ ಹಿಟ್ಟಿಗೆ ನಾನು ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಹಿಟ್ಟಿಗೆ ಹಾಕ್ತೀನಿ. ಹಂಗಾದ್ರೆ ಪಡ್ಡು ಸ್ವಲ್ಪ ಟೇಸ್ಟ್ ಬರುತ್ತೆ, ಅವೇ ಗರಿಯಾಗಿ ಬರ್ತವೆ ಅಂತಂದು ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹಿಟ್ಟಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀವು ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಹುರಿದಿರ್ತಾರಲ್ವ ಅದನ್ನು ನೀವು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಹಿಟ್ಟಿಗೆ. ಸುಡೋದಿತ್ತಪ್ಪ ಅಂತಂದ್ರೆ ಹಾಕಿದ್ರಪ್ಪ ಅಂತಂದರೆ ಹಿಟ್ಟೆಲ್ಲ ಚೆನ್ನಾಗಿ ಅನ್ಸೋದೇ ಇಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಪಡ್ಡಿಗೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ಹಾಕ್ತಾ ಇದ್ದೀನಿ. ಒಂದು ಸೈಡ್ಗೆ ನಾನು ರೈಸ್ ಮಾಡಿದ್ದೆ ಅಲ್ವಾ, ರೈಸ್ ಮಾಡಿದ್ಮೇಲೆ ಇವಾಗ ನಾನು ರೈಸಿಗಂತ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಪಡ್ಡು ಹಾಗೂ ನಿಪ್ಪಟ್ಟು ಕಟ್ಕೊಂಡು ಹೋಗ್ತಾಳೆ. ನಮ್ಮ ಮನೆಯವರು ಹಾಗೂ ಚಿತ್ರಾನ್ನ ಕಟ್ಕೊಂಡು ಹೋಗ್ತಾರೆ. ಅವ್ರಿಗಂತಂದು ನಾನು ಇವಾಗ ಚಿತ್ರಾನ್ನಕ್ಕೆ ಹುಳಿ ರೆಡಿ ಮಾಡಿದ್ದೀನಿ. ಇವಾಗ ಪಡ್ಡು ಮಾಡಿದ್ದೀನಿ. ನೋಡ್ತಾ ಇದ್ರಲ್ವ ಇವತ್ತಿನ ನಮ್ಮ ಮನೆ ಪಡ್ಡು ಹೇಗಿದ್ದಾವೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವಾಗ ಎಲ್ಲರೂ ಸಹ ಟಿಫಿನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ವ ಎಲ್ಲರೂ ಸಹ ಟಿಫಿನ್ ಮಾಡಿದರು. ನಮ್ಮ ಸಾನ್ವಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೆ. ಚಟ್ನಿ ಹಾಗೂ ಪಡ್ಡು ಮಧ್ಯಾಹ್ನಕ್ಕೆ ಲಂಚಿಗೆ, ನಿಪ್ಪಟ್ಟು ಸ್ನ್ಯಾಕ್ಸಿಗೆ ಅಂತಂದು ನಿಪ್ಪಟ್ಟು ರೆಡಿ ಮಾಡಿದ್ದೆ. ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ನೋಡ್ತಾ ಇದ್ದಾರಲ್ವ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಸ್ಕೂಲ್ ವ್ಯಾನ್ ನಮ್ಮ ಸಾನ್ವಿದು ಸ್ಕೂಲ್ ಬಸ್ ಇದೆ. ಸ್ಕೂಲ್ ಬಸ್ಸಿಗೆ ಹೋಗ್ತಾಳೆ. ಅದು ಏನಪ್ಪ ಅಂತಂದರೆ ಬೆಳಗ್ಗೆ 8ಕ್ಕೆ ಹೋಗಿ ಹಂಗಿದ್ರೆ ಸಂಜೆ 5:30, 6ಕ್ಕೆ ಬರುತ್ತೆ. 5:30ರಿಂದ 6 ಗಂಟೆಗೆ ಬರ್ತಾಳೆ. ಓಕೆ, ಇವಾಗ ಸಾನ್ವಿ ಸಹ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಸಾತ್ವಿಕ ಸಹ ಸ್ಕೂಲಿಗೆ ಹೋಗ್ತಾನೆ. ಅವನದು ಸಹ ಚಿಕ್ಕದು ವ್ಯಾನ್ ಇದೆ, ಸ್ಕೂಲ್ ವ್ಯಾನಲ್ಲೇ ಹೋಗ್ತಾನೆ. ನಮ್ಮೂರಲ್ಲಿ ಸ್ಕೂಲ್ ಸ್ವಲ್ಪ ಹತ್ರ ಇದೆ ಮನೆಗೆ, ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಹತ್ರ ಇದೆ. ಸ್ವಲ್ಪ ಅಂದ್ರೂ ದೂರನೇ ಆಗುತ್ತೆ. ಅದು ನಡ್ಕೊಂತ ಹೋಗೋದಾಗಲ್ಲ ಅಂತಂದರೆ ಅವನಿಗೂ ಸಹ ಸ್ಕೂಲ್ ವ್ಯಾನ್ ಮಾಡಿದ್ವಿ. ಮಕ್ಕಳನ್ನ ಎಲ್ಲರೂ ಸಹ ಸ್ಕೂಲ್ ವ್ಯಾನಿಗೆ ಬಿಟ್ಟಿದ್ದಾಯಿತು. ಇವಾಗ ನಾನು ಸಹ ನಮ್ಮ ಅವರಿಗೆ ಪಡ್ಡು ಹಾಕಿಕೊಟ್ಟು ನಾನು ಸಹ ಪಡ್ಡು ಟಿಫಿನ್ ಮಾಡ್ತಾಯಿದ್ದೀನಿ. ನನಗೆ ಒಬ್ಬಳಿಗೆ ಅಂದರೆ ಟಿಫಿನ್ ಮಾಡೋಂಗೆ ಅನಿಸಲ್ಲ ಅಂತಂದು ಅವ್ರಿಗೆ ಪಡ್ಡು ಹಾಕಿಕೊಟ್ಟು ನಾನು ಸಹ ಹಾಗೆ ತೊಗೊಂಡ್ಬಿಟ್ಟೆ, ಪಡ್ಡುನ ತಿಂದೆ. ಓಕೆ, ಇವಾಗ ನಾನು ಸಹ ಪಡ್ಡು ತಿಂತಾಯಿದ್ದೀನಿ.
ಹಾಗೆ ಸ್ವಲ್ಪ ನಾನು ಅಜ್ಜರ್ದು ಬಂದಿತ್ತು ಜಿ ಕನ್ನಡ ಗುರೂಜಿ ಅಜ್ಜರ್ದು, ಅದನ್ನು ನೋಡ್ಕೊಂತ ನಾನು ಪಡ್ಡು ತಿಂತಾಯಿದ್ದೀನಿ. ನೋಡ್ತಾ ಇದ್ರಲ್ವ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು, ಇನ್ನೂ ಹೊಸ ವೀಡಿಯೋಸೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇನ್ನೂ ವಿಡಿಯೋ ಯಾರೆಲ್ಲ ನೋಡಿಲ್ಲಪ್ಪ ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ, ನಿಮ್ಗೆ ಹೇಗೆ ಅನಿಸಿತು ಅಂತಂದರೆ ಪ್ಲೀಸ್ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಬೋದು. ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೇಗೆ ಬಂದಿದೆ ವೀಡಿಯೋಸ್ ಅಂತಂದು ಕಮೆಂಟಲ್ಲಿ ತಿಳಿಸಿದಪ್ಪ ಅಂತ ನಮಗೂ ಇನ್ನೂ ಸಹ ಐಡಿಯಾಸ್ ಹೊಳಿತಾ ಇರ್ತವೆ. ಯಾವ ಥರ ವೀಡಿಯೋ ಮಾಡಬೇಕು, ಏನು ವೀಡಿಯೋ ಮಾಡಬೇಕು, ಏನಿಲ್ಲ ಅಂತನ್ನೋದು ನಮಗಿನ್ನೂ ಸಹ ಐಡಿಯಾ ಹೊಳಿತಾ ಇರ್ತವೆ. ಓಕೆ, ಇವಾಗ ನಾನು ಸಹ ಪಡ್ಡು ತಿಂತಾಯಿದ್ದೀನಿ. ನಮ್ಮ ಮಾಮಗೂ ಸಹ ಸ್ವಲ್ಪ ಬಿಸಿ ಪಡ್ಡು ಹಾಕ್ಕೊಡ್ತಾ ಇದ್ದೆ. ಬಿಸಿ ಪಡ್ಡು ಆದರೆ ತಿಂತಾರೆ ಅಂತಂದರೆ ಅವ್ರಿಗೆ ಬಿಸಿ ಪಡ್ಡು ಹಾಕಿಕೊಟ್ಟು ನಾನು ಸಹ ಬಟ್ಟೆ ಎಲ್ಲ ಒಗೆದು ಮುಸುರೆಲ್ಲ ತಿಕ್ಕಿ ಇವಾಗ ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಮಳೆ ಬಂದಿತ್ತಲ್ವ, ಮೋಡ ಆಗಿರೋದ್ರಿಂದ ಬಟ್ಟೆನೇ ಒಣಗಿದ್ದಿಲ್ಲ. 2 ದಿನದ ಬಟ್ಟೆ ಮಳೆಯೆಲ್ಲ ಜಿಟಿ ಅಂಟಿಕೊಂಡು ಬಟ್ಟೆನೇ ಒಣಗಿದ್ದಿಲ್ಲ. ನಾನು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ನಾನು ಬಟ್ಟೆ ಒಗ್ಕೊಟ್ಟಿದ್ದೀನಿ. ನಮ್ಮ ಅತ್ತೆ ಮಾಳಿಗೆ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದಾರೆ. ನಾನು ಸಹ ಇವಾಗ ನೋಡ್ತಾ ಇದ್ರಲ್ಲ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಏನಪ್ಪ ಮಳೆ ಬಂದಿರೋದ್ರಿಂದ ಬಟ್ಟೆ ಎಲ್ಲ ತಣ್ಣಗಾಗ್ಬಿಟ್ಟಿದ್ದಾವೆ. ಅವು ಒಣಗ್ಯಾವೋ ಹಸಿ ಅದವೋ ಒಂದು ಗೊತ್ತಾಗೇ ಇಲ್ಲ ನನಗೆ. ಹಾಗಾಗಿ ನಾನು ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಓಕೆ, ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಮನೆಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಕೊಂಬಂದಿದ್ದಾಯಿತು. ನಂದು ಸಹ ಇವಾಗ ಕೆಲಸ ಎಲ್ಲ ಮುಗೀತು. ನಾನು ಸಹ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಂದೆ. ಏನಪ್ಪ ಅಂತಂದರೆ ಕೆಲಸ ಎಲ್ಲ ಮಾಡಿರ್ತೀವಲ್ಲ, ಮುಖದ ಮೇಲೆ ಬೆವರೆಲ್ಲ ಇಳಿದಿರುತ್ತೆ. ಅದಕ್ಕೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಪೌಡ್ರ್ ಹಚ್ಕೊಳ್ತಾ ಇದ್ದೇನೆ. ಏನಪ್ಪ ಅಂತಂದರೆ ನಾನು ಕ್ರೀಮ್ ಏನು ಯೂಸ್ ಮಾಡೋದಿಲ್ಲ ಮುಖಕ್ಕೆ. ನಂದು ಆಯಿಲ್ ಸ್ಕಿನ್ ಆಗಿರೋದರಿಂದ ಕ್ರೀಮ್ ಏನಾದರೂ ಯೂಸ್ ಮಾಡಿದ್ರಪ್ಪ ಅಂತಂದರೆ ಇಮಿಡಿಯೇಟ್ಲಾಗಿ ಗುಳ್ಳೆದ್ದು ಬಿಡ್ತವೆ. ಹಾಗಾಗಿ ರಫ್ ಆ್ಯಂಡ್ ಟಫ್ ಇಲ್ಲ, ಸ್ಕಿನ್ನು ಸ್ಮೂತ್ ಆಗಿರೋದ್ರಿಂದ ನಾನು ಕ್ರೀಮೇನು ಯೂಸ್ ಮಾಡಿಲ್ಲ. ನಾನು ಮೊದಲಿಗೆ 10th ಸ್ಟ್ಯಾಂಡರ್ಡ್ ಇದ್ದಾಗ ಹಾಗೂ ಕಾಲೇಜಲ್ಲಿದ್ದಾಗ ನಾನು ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಪೌಂಡ್ಸ್ ಆಗಿರ್ಬೋದು, ಏನಾದರೂ ಕ್ರೀಮ್ ಯೂಸ್ ಮಾಡ್ತಾ ಇದ್ದಾರೆ. ಲ್ಯಾಕ್ಮಿ ಕ್ರೀಮ್ ಆಗಿರ್ಬೋದು. ಇವಾಗ ನಾನೇನು ಯೂಸ್ ಮಾಡ್ತಾ ಇಲ್ಲ. ಮಕ್ಕಳಾಗಿರೋದ್ರಿಂದ ಅವ್ರದ್ರಲ್ಲೇ ಬ್ಯುಸಿ ಆಗಿ ಹೋಗ್ಬಿಡ್ತೀನಿ. ನಾನೇನು ಕ್ರೀಮ್ ಏನು ಯೂಸ್ ಮಾಡೋದಿಲ್ಲ. ಓಕೆ, ಇವಾಗ ನಾನು ಸಹ ಮುಖ ಎಲ್ಲ ತೊಳ್ಕೊಂಡಿದ್ದಾಯ್ತು. ಎಲ್ಲ ನೀಟಾಗಿ ರೆಡಿಯಾಗಿದ್ದಾಯ್ತು. ಇವಾಗ ಸಂಜೆ ಆಗಿದೆ. ನನ್ನ ಮಗ ಸ್ಕೂಲಿಂದ ಬಂದ. ಅವನಿಗೂ ಸಹ ಮುಖ ಎಲ್ಲ ತೊಳೆಸಿದ್ದಾಯಿತು. ಮುಖ ಎಲ್ಲ ತೊಳೆಸಿದ್ಮೇಲೆ ಇವಾಗ ಸ್ವಲ್ಪ ಪೌಡ್ರ್ ಹಚ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅವ್ನು ಬಂದ ತಕ್ಷಣ ಆಟಾಡೋಕೆ ಹೋಗ್ಬಿಡ್ತಾನೆ. ಅವನೇನಾದರೂ ನೋಡಲಿಲ್ಲಪ್ಪ ಅಂತಂದರೆ ಆಟಾಡೋಕೆ ಹೋಗ್ತಾನೆ ಅಂತಂದು ಇವಾಗ ನಾನು ಮನೆಯಲ್ಲೇ ಇಟ್ಕೊಂಡೆ. ಮನೆ ಹತ್ರ ನಮ್ಮದು ಅಂಗಡಿ ಇದೆ. ಅಂಗಡಿಯಲ್ಲಿ ಹೋಗಿ ಏನಾದರೂ ತಿನ್ಕೊಂತ ಕುಂದಿರ್ತಾನೆ. ಆವಾಗಲೇ ಲಾಲಿಪಾಪ್ ಹಿಡ್ಕೊಂಬಂದಿದ್ದಾನೆ. ನೋಡ್ತಾ ಇದ್ರಲ್ವ, ಲಾಲಿಪಾಪ್ ಕಾಣ್ತಾ ಇದೆ. ಅದಕ್ಕೆ ನಾನು ಹೊರಗೆ ಬಿಡ್ತಾ ಇಲ್ಲ. ಅವನಿಂದನೇ ಸುತ್ಕೊಂತ ನೋಡ್ತಾ ಇರ್ತೀನಿ. ಸ್ವಲ್ಪ ಅವನ ಹತ್ರನೇ ನೋಡ್ತಾ ಇರ್ತೀನಿ. ಇವಾಗ ನಾನು ಸಂಜೆ ಆಗಿದೆ ಅಲ್ವಾ, ಸಂಜೆ 6 ಗಂಟೆ ಆಯಿತು. ಮಕ್ಕಳೆಲ್ಲ ಬಂದರು. ಅವರಿಗೂ ಸಹ ಸ್ವಲ್ಪ ಏನಾದರೂ ಬೂಸ್ಟ್ ಮಾಡಿಕೊಟ್ಟು ನಮ್ಮ ಮನೆಗೂ ಸಹ ಎಲ್ರಿಗೂ ಸಹ ಟೀ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಎಲ್ರಿಗೂ ಸಹ ಟೀ ಇವಾಗ ಸಂಜೆ 6 ಗಂಟೆ ಆಗಿದೆ. ಎಲ್ರಿಗೂ ಸಹ ಟೀ ಮಾಡಿಕೊಟ್ಟು, ನಮ್ಮ ಅತ್ತೆ ನಮ್ಮ ಮಾವಗೂ ಅಷ್ಟೇ ಟೀ ಮಾಡಿಕೊಟ್ಟು ನಾನು ನನ್ನ ಮಕ್ಕಳಿಗೆಲ್ಲರಿಗೂ ಸಹ ಬೂಸ್ಟ್ ಮಾಡಿಕೊಡ್ತಾ ಇರ್ತೀನಿ. ಅವ್ರು ಬಂದ ತಕ್ಷಣ ಕೇಳ್ತಾರೆ ನನಗೆ ಏನಾದರೂ ಕೊಡು ತಿನ್ನೋಕೆ, ಏನಾದರೂ ಕೊಡು ಅಂತಂದು. ನಾನು ನಿಪ್ಪಟ್ಟು ಮಾಡಿದ್ದೆ. ಸ್ವಲ್ಪ ನಿಪ್ಪಟ್ಟು ಬೂಸ್ಟ್ ಕೊಟ್ಟರೆ ಆಯ್ತು ಅಂತಂದು ನಿಪ್ಪಟ್ಟನ್ನ ನಾನು ಆವಾಗಲೇ ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ. ನಾನು ನಿಪ್ಪಟ್ಟು ಮಾಡಿದ್ದೆ. ನಿಪ್ಪಟ್ಟು ಹಾಗೂ ಬೂಸ್ಟ್ ಕೊಟ್ಟರೆ ಆಯ್ತು ಅಂತಂದು. ಓಕೆ, ನಾನು ನನ್ನ ಮಕ್ಕಳಿಗೆ ಬೂಸ್ಟ್ ಮಾಡ್ತಾ ಇದ್ದೀನಿ. ಬೂಸ್ಟ್ ಮಾಡಿ ಕೊಟ್ಟೆ. ಇವಾಗ ನಮ್ಮ ಅತ್ತೆ ನಮ್ಮ ಮಾವಗ ಟೀ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇವಾಗ ಎಲ್ಲರೂ ಸಹ ಏನಾದರೂ ತಿನ್ಕೊಂಡು ಬಂದರು. ಇವಾಗ ನಾನು ಎಲ್ರಿಗೂ ಮಕ್ಕಳಿಗೆ ಏನು ಬರಲ್ಲ, ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಏನು ಅಂತಂದು ನಾನು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ತೊಗೊತೀನಿ. 1 ತಾಸು ತೊಗೊತೀನಿ. ಏನಾದರೂ ಏನು ಹೇಳ್ಕೊಟ್ಟಾರೆ ಏನು, ಅವ್ರಿಗೆ ಏನು ಬರಲ್ಲ ಏನು ಅಂತಂದು ಹೇಳ್ಕೊಡ್ತಾ ಇರ್ತೀನಿ. ಅವ್ರಿಗೇನಾದರೂ ಬರೋವಿತ್ತಪ್ಪ ಅಂತಂದರೆ ಅವ್ರಿಗೆ ಏನು ಬರ್ತಾವಂತಂದ್ರೆ ಫಸ್ಟು ಬಾಯಲ್ಲಿ ಕೇಳ್ತೀನಿ, ನಿಮ್ಗೆ ಏನು ಬರ್ತವೆ ಹೇಳಿ ಅಂತಂದು. ನೆಕ್ಸ್ಟ್ ಏನು ಬರೋದಿಲ್ಲ ಅವನ್ನಷ್ಟೇ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಸಾತ್ವಿಕಗೂ ಅಷ್ಟೇ, ಸಾನ್ವಿಗೂ ಅಷ್ಟೇ. ಇದನ್ನು ಏನು ಬರಲ್ಲ ಅದನ್ನು ನಾನು ಹೇಳ್ಕೊಡ್ತಾ ಇರ್ತೀನಿ ಮನೆಯಲ್ಲಿನೇ. ಓಕೆ, ಇವಾಗ ಅವ್ರಿಗೂ ಸಹ ಬಂದಿದ್ದಾಯಿತು. 1 ಅವರ್ ಟ್ಯೂಷನ್ ಕ್ಲಾಸ್ ತೊಗೊತೀನಿ. ನಾನು ಮನೆ ಹೊರಗಡೆ ಏನು ಟ್ಯೂಷನ್ ಕಳಿಸೋದೇ ಇಲ್ಲ. ನಾನು ಮನೆಯಲ್ಲೇ ಹೇಳ್ಕೊಡ್ತಾ ಇರ್ತೀನಿ ಅವ್ರಿಗೇನು ಬರಲ್ಲ ಅದನ್ನು. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ನಾನು ಏನು ಬರಲ್ಲ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾಯಿತು. ಈಗ ನಾನು ಚೌಳೆಕಾಯಿ ಸೋಸ್ತಾ ಇದ್ದೆ. ನಾನು ಸಾತ್ವಿಕಗೂ ನಿದ್ದೆ ಬಂದ ತಂದು ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತೆ. ಓಕೆ.